ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತಿದ್ದೀನಿ. ಈ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತಿದ್ದೀನಿ. ನಾರ್ಮಲ್ ಬ್ಲೌಸ್ ಆಗಿರುತ್ತೆ ಈ ಕಟಿಂಗು. ನಾರ್ಮಲ್ ಬ್ಲೌಸ್ ಕಟಿಂಗ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ. ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸು. ಮೊದಲಿಗೆ ಲೆಂತ್ ಬಿಡ್ತೆಲ್ಲ ಎಷ್ಟಿದೆ ಅಂತ ನಿಮಗೆ ಹೇಳ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಬೆನ್ನಿನ ಉದ್ದ ಬಂದು 15 ಇಂಚಿದೆ. ಸುತ್ತಳತೆ ಬಂದು 8.5 ಇದೆ. ನೋಡಿ, 8.5 ಇದೆ ಸುತ್ತಳತೆ. ಸ್ಲೀವ್ ಲೆಂತು ನೋಡಿ, ಸ್ಲೀವ್ ಲೆಂತ್ ಬಂದು 10.5 ಇದೆ. ಇವಾಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಮೊದಲಿಗೆ ಲೈನಿಂಗ್ನ ಈ ರೀತಿ ತೊಗೊಂಡಿದ್ದೀನಿ. ಇದು ಬಂದು ಬ್ಲೌಸ್ ಪೀಸು ನೋಡಿ. ಇವಾಗ ಮೊದಲಿಗೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೋತೀನಿ. ನಾನು ಯಾವಾಗಲೂ ಕೂಡ ಅಷ್ಟೇ ಲೈನಿಂಗ್ ಬ್ಲೌಸಿಗೆ 1/2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಅಂತಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ 1/2 ಇಂಚು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಬ್ಲೌಸ್ನ ಇಟ್ಕೊಂಡು ಬ್ಲೌಸನ್ನು ಈ ರೀತಿಯಾಗಿ ಇಟ್ಕೋತೀನಿ. ಆದಷ್ಟು ಟೇಪಲ್ಲಿ ಅಳತೆ ಮಾಡ್ಕೊಳ್ಳಲ್ಲ ನಾನು. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರೆ ಬ್ಲೌಸ್ ಏನಿದೆ ಅದನ್ನೇ ಇಟ್ಕೊಂಡು ನಾನು ಜಾಸ್ತಿ ಅಳತೆ ಮಾಡುವಂಥದ್ದು. ಬಾಡಿ ಮೆಜರ್ಮೆಂಟ್ ಕೊಟ್ಟರೆ ಮಾತ್ರ ನಾನು ಟೇಪಲ್ಲಿ ಅಳತೆ ಮಾಡಿಕೊಂಡು ಕಟ್ಟಿಂಗ್ ಮಾಡ್ತೀನಿ. ಇಲ್ಲಾಂದರೆ ಬ್ಲೌಸನ್ನೇ ಆದಷ್ಟು ಈ ರೀತಿ ಬ್ಲೌಸನ್ನೇ ಬಳಸ್ಕೊತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೋತಿದ್ದೀನಿ. ಈ ರೀತಿಯಾಗಿ ಇಟ್ಕೊಂಡು ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕ್ ಮಾಡ್ಕೋತೀನಿ. 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ 1 ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸುತ್ತಳತೆ ಬಂದು 8.5 ಇದೆ. 8.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೆರಡು ಕಡೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಗೆರೆನ ಹಾಕೋಬೇಕು ನಾವು. ನೋಡಿ, 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಬಿಟ್ಕೋಬೋದು. ಹೊಸ್ದಾಗಿ ಕಲಿತಿರೋರಾದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ. ಇವಾಗ ನಾನು ನೆಕ್ ವಿಡ್ತ್ ಬಂದು ಎಲ್ಲದಕ್ಕೂ ಕೂಡ ನಾನು ಆದಷ್ಟು 2.5ನೇ ತೊಗೋತೀನಿ. ನೆಕ್ ವಿಡ್ತು ಜಾಸ್ತಿ ತುಂಬ ಸಣ್ಣ ಇರೋರಿಗೆ ಮಾತ್ರ 2 ಇಂಚು 2.25 ಆ ರೀತಿ ತೊಗೋತೀನಿ. ಇಲ್ಲಾಂದರೆ ಎಲ್ಲರಿಗೂ ಕೂಡ ಅಷ್ಟೇ ನಾನು ನೆಕ್ ಬಿಡ್ತನ್ನ ತೊಗೋತೀನಿ. 2.5ನೇ ನೆಕ್ ಬಿಡ್ತು ತೊಗೋತೀನಿ. ಇವಾಗ ಶೋಲ್ಡರ್ ಬಿಡ್ತನ್ನ ನಾನು ಯಾವಾಗಲೂ ಕೂಡ ಬ್ಲೌಸಲ್ಲಿ ಎಷ್ಟಿದೆ ಅದಕ್ಕಿಂತ ಅರ್ಧ ಇಂಚು ಆ ಕಡೆ ಈ ಕಡೆ 2 ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಟು ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬಿಟ್ಟು ಕಟ್ಟಿಂಗ್ ಮಾಡ್ಕೋತೀನಿ. 2 ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಕೋತೀನಿ. ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇವಾಗ ಆರ್ಮೋಲ್ ಡೌನ್ನ ಮಾರ್ಕ್ ಮಾಡ್ಕೋತೀನಿ. ನಾನು ಯಾವಾಗಲೂ ಕೂಡ ಬ್ಲೌಸ್ನ ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿ ಇಟ್ಕೊಂಡು ಇಲ್ಲಿಂದ ಹಿಡಿದು ಇಲ್ಲಿ ಏನಿದೆ ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡಿದ್ದೀವಿ ಕಂಕ್ಲು ಪಾಯಿಂಟು ಅಲ್ಲಿವರೆಗೂ ಇಟ್ಕೋತೀನಿ. ಈಗ ಅರ್ಧ ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಇಟ್ಕೋಬೇಕು. ಅದನ್ನು ಬಿಟ್ಟು ಈ ರೀತಿ ಇಟ್ಕೊಂಡು ಬ್ಲೌಸನ್ನು ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಇಲ್ಲಿಗೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಇದನ್ನು ಈ ರೀತಿ ಬರ್ಕೋತೀನಿ. ನೋಡಿ, ಈ ರೀತಿಯಾಗಿ ಬರ್ಕೊಂಡು ಇವಾಗ ಒಂದು ಶೇಪ್ನ ಕೊಟ್ಕೋತೀನಿ. ಆರ್ಮೋರ್ ಶೇಪ್ನ ಕೊಟ್ಕೋತೀನಿ. ಆರ್ಮೋರ್ ಶೇಪ್ ಕೊಡೋದಕ್ಕಿಂತ ಮುಂಚೆ ಎಷ್ಟಿದೆ ಅಂತ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡ್ಕೋತೀನಿ. ಈ ರೀತಿಯಾಗಿ ನೋಡಿ, ಟೇಪ್ನ ನಿಧಾನಕ್ಕೆ ಇಟ್ಕೊಂಡು ನಾವು ಅಳತೆನ ಮಾಡ್ಕೋಬೇಕಾಗತ್ತೆ. ನೋಡಿ, 9.5 ಇದೆ. ಒಂದ್ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಟೇಪ್ನ ತಿರುಗಿಸ್ಕೊಳ್ದೇನೆ ಸ್ಟ್ರೈಟಾಗೂ ಕೂಡ ಇಟ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ಒಂದ್ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ. 9.5 ಇದೆ. 9.5ಗೆ ಬರುತ್ತಾ ಅಂತ ನೋಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ನೋಡಿ, ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಶೇಪ್ ಕೊಟ್ಕೊಂಡು 9.5 ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೋತೀನಿ. ಅರ್ಧ ಇಂಚ್ ಏನಿದೆ ಇಲ್ಲಿ ಅದನ್ನು ಬಿಟ್ಟು ಅಳತೆ ಮಾಡಬೇಕು. ನೋಡಿ, 9.5 ಕರೆಕ್ಟಾಗಿದೆ. ಕರೆಕ್ಟಾಗಿ ಬಂದಿದೆ. ಕರೆಕ್ಟಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ಕೋಬೋದು. ಯಾವುದೇ ರೀತಿ ತೊಂದರೆ ಆಗಲ್ಲ. ಇವಾಗ ಈ ರೀತಿ ಇಟ್ಕೊಂಡು ನೋಡಿ, ನಾನು ಯಾವಾಗಲೂ ಕೂಡ ಡೀಪ್ನ ಮಾರ್ಕ್ ಮಾಡಬೇಕಾದ್ರೆ ಈ ರೀತಿ ಲೆಂತು ಕೂಡ ತೊಗೋಬೋದು ಎಷ್ಟಿದೆ ಅಂತ. ನೋಡಿ, ಈ ರೀತಿಯಾಗಿ ಎಷ್ಟಿದೆ ಅಂತ ಟೇಪಲ್ಲಿ ಲೆಂತು ಕೂಡ ನಾವು ಅಳತೆ ಮಾಡ್ಕೋಬೋದು. ಇಲ್ಲ ಬೇಡ ಅನ್ನೋಗಿದೆ ಈ ರೀತಿಯಾಗಿ ನೋಡಿ, ಇದನ್ನು ಈ ರೀತಿ ಇಟ್ಕೊಂಡು 1/2 ಇಂಚ್ ಏನು ಮಾರ್ಕ್ ಮಾಡಿದ್ದೀನಿ ನೋಡಿ, 1/2 ಇಂಚ್ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು 1/2 ಇಂಚು ಮಾರ್ಕ್ ಮಾಡಿರೋದನ್ನು ಬಿಟ್ಟು ನಾನು ಇವಾಗ ಈ ರೀತಿ ಇಟ್ಕೋತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ. ಇವಾಗ ನಾನು ಇಲ್ಲೂ 2.5 ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ 2.5ನೇ ಇಟ್ಕೊತೀನಿ. ಅವರು ನಾರ್ಮಲಾಗಿ ಡೀಪ್ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಬ್ರಾಡ್ ಏನು ತೆಗಿತಿಲ್ಲ. ಬ್ರಾಡಾಗಿ ಬೇಕು ಅನ್ನೋಗಿದ್ರೆ ನೀವು 3.5 ಆ ರೀತಿಯಾಗಿ ಇಟ್ಕೋಬೋದು. ನಾನು ಇವಾಗ ಇವ್ರಿಗೆ 2.5ನೇ ಇಟ್ಕೊತಿದ್ದೀನಿ. ಕೆಲವೊಬ್ಬರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಅಗಲ ಜಾಸ್ತಿ ಇಡಿಸ್ಕೊಳ್ಳಲ್ಲ. ಲೆಂತ್ ಬೇಕಾದ್ರೆ ಇಡಿ, ಆದರೆ ಅಗಲ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅಗಲ ಮಾಡಲ್ಲ. ಬೇಕು ಅಂತ ಕೇಳಿದವ್ರಿಗೆ ಮಾತ್ರ 3.5 ಆ ರೀತಿ ಇಟ್ಕೊತೀನಿ. ಇವಾಗ ಬ್ಯಾಕ್ ಪಾರ್ಟ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಮಾರ್ಕ್ ಮಾಡಿದ್ದೀನಿ. ಕರೆಕ್ಟಾಗಿ ಬಂದಿದೆ. ಇವಾಗ
ಇದನ್ನು ಇವಾಗ ನೀಟಾಗಿ ಕಟ್ಟಿಂಗ್ ಮಾಡ್ಕೋತೀನಿ ನಾನು. ಯಾರೆಲ್ಲ ಕಲ್ತ್ಕೋಬೇಕು ಅಂತಿದ್ದೀರಾ ಆದಷ್ಟು ನಿಮ್ಮ ಪ್ರಯತ್ನ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಚೆನ್ನಾಗಿ ನೀವು ಕಲ್ತ್ಕೊಳ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಪ್ರಯತ್ನನೇ ಪಡೆದೇ ನಂಗೆ ಕಲಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ. ನೀವು ಆದಷ್ಟು ಪ್ರಯತ್ನ ಪಡ್ತಿದ್ರೆ ದಿನದಲ್ಲಿ ಸ್ವಲ್ಪ ಹೊತ್ತು ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ನೀವು ಪ್ರಯತ್ನ ಪಟ್ಟರೆ ಕಲ್ತ್ಕೋಬೋದು. ಯಾವುದೇ ಕೆಲಸ ಕೂಡ ಕಷ್ಟ ಏನಲ್ಲ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು 2 ಇಂಚಿಗೆ ಹೊಲಿಗೆ ಬರೋದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ. ಇದು ಅರ್ಧ ಇಂಚು ಒಳಗಡೆಗೆ ಹೋಗೋದಕ್ಕೆ ಇದನ್ನು ಕೂಡ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಆಯಿತು ಕಂಪ್ಲೀಟಾಗಿ. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತೀನಿ. ಲೈನಿಂಗ್ ಎಕ್ಸ್ಟ್ರಾ ಪೀಸ್ ಉಳಿದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇದೆ. ಎಕ್ಸ್ಟ್ರಾ ಪೀಸ್ ಆಗಿರೋದ್ರಿಂದ ನಾನು ಕಟ್ ಮಾಡ್ಕೊಳ್ಳಿಲ್ಲ ಎಷ್ಟು ಬೇಕಷ್ಟು. ಇವಾಗ ನೋಡಿ ಇದನ್ನು ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಇಲ್ಲೂ ಕೂಡ ನೋಡ್ಕೋಬೇಕು ಒಂದೇ ಸಮವಾಗಿದೆಯಾ ಅಂತ. ಆ ರೀತಿ ಇಟ್ಕೊಂಡು ಇದರಿಂದ ನಾನು ಏನಿದೆ ಇದರಿಂದ ನಾನು 1.5 ಇಂಚು 2 ಇಂಚಷ್ಟು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊತೀನಿ. ನಾನು ಆದಷ್ಟು 1.5 ಇಂಚ್ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 2 ಇಂಚ್ ಬೇಕಾದ್ರೆ ಬಿಟ್ಕೊಳ್ಳಿ. ಆ ರೀತಿ ಇಟ್ಕೊಂಡು ಪೂರ್ತಿಯಾಗಿ ಕಟ್ಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡಿಕೊಂಡು ಇವಾಗ ಇದು ಏನಿದೆ ಇದನ್ನೆಲ್ಲ ನೀಟಾಗಿ ಆರ್ಮೋಲ್ ಏನಿದೆ ಬ್ಯಾಕ್ ಏನಿದೆ ಅದೇ ಫ್ರಂಟು ಕೂಡ ಕಟ್ ಮಾಡ್ಕೊತೀನಿ ನೀಟಾಗಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು 2 ಇಂಚಿಗೂ ಕೂಡ ಮಾರ್ಕ್ ಮಾಡಿಕೊಂಡು ಇವಾಗ ಇದು 1/2 ಇಂಚ್ ಏನಿದೆ ಇದನ್ನು ಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನಾನು. ನೋಡಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಇದು ನೋಡಿ ಇದನ್ನು ಕೂಡ ನೆಕ್ಕಿಗೂ ಕೂಡ ಈ ರೀತಿ ಫ್ರಂಟ್ ನೆಕ್ಕಿಗೂ ಕೂಡ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇದನ್ನು ತೆಗೆದುಬಿಡ್ತೀವಲ್ಲ ಅದಕ್ಕೋಸ್ಕರ ಫ್ರಂಟ್ ನೆಕ್ಕಿಗೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತೀನಿ. ನೋಡಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಅಳತೆ ಬ್ಲೌಸ್ ಕೊಟ್ಟರೆ ಆದಷ್ಟು ನಾನು ಟೇಪಲ್ಲಿ ಅಳತೆ ಮಾಡಲ್ಲ, ಬ್ಲೌಸಲ್ಲೇ ಅಳತೆ ಮಾಡ್ಕೋತೀನಿ. ಇವಾಗ ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ 1/2 ಇಂಚು ಹೊಲಿಗೆಗೆ ಅಂತ ಬಿಡಬೇಕು ನಾವು. 1/2 ಇಂಚು ಹೊಲಿಗೆಗೆ ಅಂತ ಬಿಟ್ಟು ನೋಡಿ ಈ ರೀತಿಯಾಗಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕು. ನೀಟಾಗಿ ರೌಂಡ್ ಶೇಪಲ್ಲಿ ಬರಬೇಕು. ಈ ರೀತಿ ರೌಂಡ್ ಶೇಪು ನೀಟಾಗಿ ಬರಬೇಕು. ಆ ರೀತಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋಗಿದ್ರೆ ಈ ರೀತಿ 1 ಮಾರ್ಕ್ ಮಾಡಿಕೊಂಡು ಬೇಕಾದರೆ ನೀವು ಆ ರೀತಿ 1 ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಗೆರೆನ ಹಾಕ್ಕೊಂಡು ಕೂಡ ನೀಟಾಗಿ ಶೇಪ್ನ ಕೊಟ್ಕೋಬೋದು ನೀವು. ನೋಡಿ ಈ ರೀತಿಯಾಗಿ ನೀಟಾಗಿ ಮರ್ಕೊಂಡು ಈ ರೀತಿಯಾಗಿ ಶೇಪ್ನ ಕೂಡ ಕೊಟ್ಕೋಬೋದು. ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ನೋಡ್ಕೊಂಡು ಕೊಟ್ಕೊಳ್ಳಿ. ನೀಟಾಗಿ ಶೇಪ್ ಬೇಕು ಅನ್ನೋಗಿದ್ರೆ ಸ್ವಲ್ಪ ಈ ರೀತಿ ಕೊಟ್ಕೊಳ್ಳಿ. ಇಲ್ಲ ಜಾಸ್ತಿ ಬೇಕು ಬ್ರಾಡಾಗಿ ಅನ್ನೋದ್ರೂ ಕೂಡ ನೀವು ಇಲ್ಲಿ 2.5 ಇಟ್ಕೊಂಡ್ರೆ ಇಲ್ಲಿ 3 ಇಟ್ಕೊಂಡು ಕೂಡ ಫ್ರಂಟಲ್ಲೂ ಬ್ರಾಡಾಗಿ ತೊಗೋಬೋದು ನಿಮಗೆ ಬೇಕು ಅಂತ ಅನಿಸಿದ್ರೆ. ಬೇಡ ಅಂದರೆ ಏನಿದೆ ಇಲ್ಲಿ 2.5 ಇಲ್ಲೂ 2.5ನೇ ಇಟ್ಕೊಳ್ಳಿ. ಈ ಕಸ್ಟಮರ್ ನನಗೆ ಲೆಂತ್ ಇದ್ರೂ ಕೂಡ ಬಿಡ್ತು ಬೇಡ ಜಾಸ್ತಿ ಅಂತ ಹೇಳಿದರು. ನೋಡಿ ಇವಾಗ ಉಕ್ಸ್ ಪಟ್ಟಿನ ಈ ರೀತಿ ತೊಗೊಂಡು ಈ ಬಾಕ್ಸ್ ಪಟ್ಟಿನ ಸೇರಿಸಿದ್ದೀವಲ್ಲ ಇದನ್ನು ಬಿಟ್ಟುಬಿಟ್ಟು ನೋಡಿ ಇಲ್ಲೂ ಕೂಡ 1/4 ಇಂಚ್ ಹೊಲಿಗೆಗೆ ಬಿಡ್ತೀನಿ, ಇಲ್ಲೂ ಕೂಡ 1/4 ಇಂಚ್ ಹೊಲಿಗೆಗೆ ಬಿಡ್ತೀನಿ. ಇದನ್ನೇ ಇಟ್ಕೋತೀನಿ. ಇಲ್ಲಿ ನೋಡಿ ಮೊದಲಿಗೆ 1/4 ಇಂಚ್ ಬಿಟ್ಕೊಂಡು ಈ ರೀತಿ ಬಿಟ್ಕೊಂಡು ಇದನ್ನು ಇಟ್ಕೊಂಡು ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕು, ಹೊಲಿಗೆಗೆ 1/2 ಇಂಚು ಹೊಲಿಗೆಗೆ 1 ಮಾರ್ಕು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇದಿದೆಯಲ್ಲ ಇದನ್ನು ಈ ರೀತಿ ಇಟ್ಕೋತೀನಿ. ನೋಡಿ ಶೋಲ್ಡರಿಂದ ಇಲ್ಲಿ ಬಾಕ್ಸ್ ಪಟ್ಟಿ ಸೇರಿಸೋವರೆಗೂ ಡಾಟ್ ಹಿಡಿದಿದೆಯಲ್ಲ ಮಧ್ಯ ಅಲ್ಲಿವರೆಗೂ ಈ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ನಾನು ಇಲ್ಲಿ 1/2 ಇಂಚು ಏನು ಹೊಲಿಗೆಗೆ ಅಂತ ಬಿಟ್ಟಿದ್ದೀನಿ ಅದನ್ನು ಬಿಟ್ಬಿಡಬೇಕು. ಅದನ್ನು ಬಿಟ್ಟು ಮಾರ್ಕ್ ಮಾಡಬೇಕು. ಇಲ್ಲೊಂದು 1/2 ಇಂಚು ಹೊಲಿಗೆಗೆ ಮತ್ತು ಇಲ್ಲೂ ಕೂಡ ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕು, 1/2 ಇಂಚು ಹೊಲಿಗೆಗೆ ಅಂತ 1 ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಶೇಪ್ನ ಕೊಟ್ಕೋತಿದ್ದೀನಿ. ಯಾವಾಗಲೂ ಕೂಡ ಬ್ಯಾಕಿಗಿಂತ ಫ್ರಂಟು 1 ಇಂಚಷ್ಟಾರು ಉದ್ದ ಇರಬೇಕು. ನೀಟಾಗಿ ಬರಬೇಕು ಅನ್ನೋಗಿದ್ರೆ ಬ್ಯಾಕಿಗಿಂತ ಫ್ರಂಟು 1 ಇಂಚಷ್ಟಾರು ಉದ್ದ ಇರಬೇಕು. ಅದನ್ನು ಕೂಡ ನೋಡ್ಕೋಬೇಕು ನೀವು. ಈಗ ನೋಡಿ ಈ ರೀತಿಯಾಗಿ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಫ್ರಂಟ್ ಡಾಟಿಗೆಲ್ಲ ಮಾರ್ಕ್ ಮಾಡ್ಕೋಬೇಕು ನಾವು ನೀಟಾಗಿ. ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಆದರೆ ನಮ್ಮ ತಲೆಗೆ ಹೋಗ್ತಾನೆ ಇಲ್ಲ ಇದು
ಏನು ಹೇಳ್ತಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಅನ್ಕೋತೀರಾ. ಮೊದಲಿಗೆ ನೀವು ಪೂರ್ತಿ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಡಿ, ಸ್ವಲ್ಪ ಸ್ವಲ್ಪ ಒಂದೊಂದೇ ಸ್ಟೆಪ್ ಆಗಿ ನೀವು ಮುಂದೆ ಹೋದರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ, ನಿಮಗೂ ಕೂಡ ಕನ್ಫ್ಯೂಸ್ ಆಗಲ್ಲ. ಪೂರ್ತಿ ಬ್ಲೌಸ್ನ ಒಂದೇ ಸಲ ಕಟ್ಟಿಂಗ್ ಮಾಡೋದಕ್ಕೆ ಹೋದರೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಏನು ಹೇಳಿದ್ರು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಕೆಲವೊಂದು ಸಲ. ಅದಕ್ಕೋಸ್ಕರ ನೀವು ಒಂದೊಂದೇ ಪಾರ್ಟು ಕಲ್ತ್ಕೊಳ್ಳಿ. ನಿಮಗೆ ಬೇಕು ಅನ್ನೋಗಿದ್ರೆ ಇದನ್ನು ಈ ಬ್ಲೌಸನ್ನು ತೊಗೊಂಡು ನೋಡಿ, ಇಲ್ಲಿ ಎಷ್ಟಿದೆ, ಇದೆಷ್ಟಿದೆ, ಇದು ಉದ್ದ ಎಷ್ಟಿದೆ, ಇದೆಷ್ಟಿದೆ, ಇದನ್ನು ನೋಡ್ಕೊಂಡು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನಾನು ಹಾಗೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾರ್ಕ್ ಮಾಡ್ಕೋತೀನಿ ಅನ್ನೋದನ್ನು ಕೂಡ ಕಟ್ಟಿಂಗ್ ವಿಡಿಯೋನೆಲ್ಲ ಹಾಕಿದ್ದೀನಿ, ನೋಡಿ ನೀವು ಬೇಕಾದರೆ. ನಿಮ್ಗೆ ಆ ರೀತಿ ವಿವರವಾಗಿ ಬೇಕು ಅನ್ನೋಗಿದ್ರು ಕೂಡ ಕೇಳಿ, ವಿಡಿಯೋನ ಮಾಡ್ತೀನಿ. ಇದು ನೋಡಿ, ನಾನು ಯಾವಾಗಲೂ ಕೂಡ ಬಾಕ್ಸ್ ಪಟ್ಟಿಗೆ ಒಂದು ಸೈಡು 3 ಇಂಚ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡು 3.5 ಇಟ್ಕೊತಿದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚು ಇಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿರ್ತೀವಿ ಹೊಲಿಗೆಗೆ ಅಂತ, ಇಲ್ಲೂ ಕೂಡ ಬಿಟ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಬಂದರೆ ನಾವು ಸ್ವಲ್ಪ ಟ್ರಕ್ನ ಹಾಕೋಬೋದು, ಹೊಲಿಗೆನ ಒಂದು 1/4 ಇಂಚಷ್ಟು ಬೇಕಾದ್ರೆ ಇಟ್ಕೋಬೋದು. ನೋಡಿ ಈ ರೀತಿಯಾಗಿ ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊತಿದ್ದೀನಿ. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ, ಕರೆಕ್ಟಾಗಿ ಬಂತು. ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತೀನಿ. ಕಲ್ತ್ಕೊಳ್ಳೋವರೆಗೂ ಯಾವುದೇ ಕೆಲಸ ಆದರೂ ಕೂಡ ಕಷ್ಟ, ಕಲ್ತ ಮೇಲೆ ಅದು ಯಾವುದೇ ಕೆಲಸ ಆದ್ರೂ ಕೂಡ ಮಾಡ್ತೀವಿ ಅನ್ನೋ ಧೈರ್ಯ ಇರುತ್ತೆ. ಮೊದಲಿಗೆ ನೀವು ಚೆನ್ನಾಗಿಯೇ ಕಲ್ತ್ಕೋಬೇಕು ಅಂತ ಏನಿಲ್ಲ, ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದ್ರು ಕೂಡ ಅಲ್ಪ ಸ್ವಲ್ಪ ಭಯ ಪಡ್ದೇ ಕಲ್ತ್ಕೊಳ್ಳಿ, ಆಮೇಲೆ ನೀವೇ ಮಾಡ್ತೀರಾ. ನೀವು ಭಯ ಪಟ್ಕೊಂಡು ಆಗಲ್ಲ ಅಂತ ಕೂತ್ರೆ ಆಗೋದೇ ಇಲ್ಲ, ನೀವು ಪ್ರಯತ್ನ ಪಡಬೇಕು. ನೋಡಿ ಇವಾಗ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿ ಇಟ್ಕೊಂಡು 1/2 ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತಿದ್ದೀನಿ. 1/2 ಇಂಚು ಹೊಲಿಗೆಗೆ ಅಂತ ಮಾಡಿಕೊಂಡು ಬ್ಲೌಸ್ನೇ ಈ ರೀತಿ ಇಟ್ಕೊತೀನಿ. ನೋಡಿ ಆದಷ್ಟು ನಮಗೆ ಟೇಪಲ್ಲೇ ಗೊತ್ತಾಗಬೇಕು ಅಂತ ಏನಿಲ್ಲ, ಈ ರೀತಿ ಬ್ಲೌಸ್ನ ಇಟ್ಟು ನೀವು ಕಲ್ತ್ಕೊಳ್ಳಿ ಮೊದಲಿಗೆ. ಆಮೇಲೆ ಬೇಕಾದರೆ ನೀವು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇಡಬೇಕು ಅದನ್ನೆಲ್ಲ ನೀವು ಮುಂದೆ ಕಲ್ತ್ಕೋಬೋದು. ಸ್ವಲ್ಪ ಸ್ಟಾರ್ಟಿಂಗು ಮೊದಲಿಗೆ ಸಿಂಪಲ್ಲಾಗಿ ಒಂದು ಸಾದಾ ಬ್ಲೌಸ್ ಹೊಲಿಯೋದಕ್ಕೆ ಬಂದರೆ ಸಾಕು, ತಾನಾಗಿ ಮುಂದಕ್ಕೆ ನೀವು ಸ್ವಲ್ಪನೇ ಬೇರೆ ವೀಡಿಯೋಸ್ನೆಲ್ಲ ನೋಡಿಕೊಂಡು ಈ ಥರ ಪ್ಯಾಟರ್ನ್ ಬ್ಲೌಸ್ಗಳೆಲ್ಲ ಕಲಿಯೋದಾಗಲಿ ಯಾವುದೇ ಆಗಲಿ ಮುಂದೆ ಮಾಡ್ಬೋದು. ಸದ್ಯಕ್ಕೆ ಇವಾಗ ನೀವು ಒಂದು ನಾರ್ಮಲ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ ಅನ್ನೋ ಅಷ್ಟು ಕೆಪಾಸಿಟಿ ನಿಮಗೆ ಬಂದರೆ ಮುಂದೆ ನೀವು ಯಾವುದೇ ಡಿಸೈನ್ ಆದರೂ ಕೂಡ ಕಲ್ತ್ಕೋತೀರಾ. ಮೊದಲಿಗೆ ಅಷ್ಟನ್ನು ಕಲ್ತ್ಕೊಳ್ಳಿ ಸಾಕು. ಚೆನ್ನಾಗಿ ಮಿಷಿನ್ ತುಳಿದು ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಷ್ಟು ಬಂದರೆ ಸಾಕು. ಡಿಸೈನ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು ಎಲ್ಲದೂ ಕೂಡ ಮುಂದೆ ನೀವು ಕಲ್ತ್ಕೋಬೋದು. ನಾನು ಕೂಡ ಅಷ್ಟೇ ಮೊದಲಿಗೆ ಸಾದಾ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ ಅಷ್ಟೇ ಕಲ್ತಿದ್ದು. ನಾನು ಯಾವುದೇ ಟೈಲರಿಂಗ್ ಕ್ಲಾಸಿಗೂ ಕೂಡ ನಾನು ಹೋಗಲಿಲ್ಲ. ನೋಡಿ 9:30 ಕರೆಕ್ಟಾಗಿ ಬಂದಿದೆ. ಯಾವುದೇ ಟೈಲರಿಂಗ್ ಕ್ಲಾಸಿಗೂ ಕೂಡ ನಾನು ಹೋಗಲಿಲ್ಲ. ನಮ್ಮ ಮನೆ ಹತ್ರನೇ ನಮ್ಮ ದೊಡ್ಡಪ್ಪನ ಮಗೊಬ್ಬರು ಸ್ಟಿಚಿಂಗ್ ಮಾಡ್ತಿದ್ರು, ಅವ್ರನ್ನ ನೋಡಿಕೊಂಡು ಸ್ವಲ್ಪ ಕಲ್ತ್ಕೊಂಡೆ ಅಷ್ಟೇ. ಆದರೆ ನಾನು ಕೆಲಸನ ಮಾಡ್ತಿದ್ದೆ ಯಾವಾಗಲೂ ಕೂಡ, ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ತಿದ್ದೆ. ಹಾಗಾಗಿ ನಾನು ಇಷ್ಟೆಲ್ಲ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇವಾಗ ಯಾವುದೇ ರೀತಿ ಬ್ಲೌಸ್ ಕೊಟ್ಟರು ಕೂಡ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ. ಅದಕ್ಕೋಸ್ಕರ ಮೊದಲಿಗೆ ಯಾರೇ ಆದರೂ ಅಷ್ಟೇ ಮೊದಲಿಗೆ ನೀವು ಸಣ್ಣದೊಂದು ಲೈನಿಂಗ್ ಬ್ಲೌಸು, ಸಾದಾ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದೊಂದನ್ನ ಕಲ್ತ್ಬಿಟ್ರೆ ನೀವು ಆಮೇಲೆ ನೀವು ರೆಗ್ಯುಲರಾಗಿ ನಿಮಗೇನೆ ಬರುತ್ತೆ. ಆದರೆ ನೀವು ದಿನದಲ್ಲಿ ಸ್ವಲ್ಪ ಹೊತ್ತು ಅದಕ್ಕೆ ಅಂತ ಪ್ರಯತ್ನ ಪಡ್ತಿರಬೇಕು, ಆವಾಗ ಯಾವುದೇ ಕೆಲಸ ಆದರೂ ಕೂಡ ಕಷ್ಟ ಅಂತ ಅನಿಸಲ್ಲ. ಅದನ್ನೇ ಬಿಟ್ಟು ನನಗೇನು ಅರ್ಥ ಆಗ್ತಿಲ್ಲ, ನನಗೆ ಬರಲ್ಲ ಅಂತ ನೀವು ಅಂದ್ಕೊಂಡ್ರೆ ನಿಮಗೆ ಬರೋದೇ ಇಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಸ್ವಲ್ಪ ಹೋಗಿ ಕಲ್ತು ಅದು ಯಾಕೋ ನಂಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತೇಳಿ ಬಿಟ್ಟಿರುವಂಥ ಹೆಣ್ಮಕ್ಳು ತುಂಬ ಜನ ಇದ್ದೀರಾ. ಆ ರೀತಿ ಮಾಡ್ಕೋಬೇಡಿ. ಅಟ್ಲೀಸ್ಟ್ ನೀವು ಹೊರಗಡೆ ಬೇರೆಯವ್ರಿಗೆ ಸ್ಟಿಚ್ ಮಾಡ್ಕೊಡೋದಕ್ಕಾಗಲಿಲ್ಲ ಅಂದ್ರೂ ನಿಮಗೇನೆ ತುಂಬ ಹೆಲ್ಪ್ ಆಗುತ್ತೆ. ಸಣ್ಣ ಪುಟ್ಟ ಬ್ಲೌಸ್ಗಳು ನೀವು ಯಾವುದೇ ರೀತಿ ಪ್ಯಾಟ್ರನ್ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕಾಗಲಿಲ್ಲ ಅಂದರೂ ಡೈಲಿ ಯೂಸಿಗೆ ಬೇಕಾದಂಥ ಬ್ಲೌಸು, ಡ್ರೆಸ್ಸಸ್ಸು ಮತ್ತು ನೈಟಿ ಈ ಥರದನ್ನೆಲ್ಲ ಹೊಲಿಗೆ ಹಾಕೋಷ್ಟಾದರೂ ನೀವು ಕಲ್ತ್ಕೋಬೋದು. ಮತ್ತು ಸೀರೆ ಜಿಜ್ಜಾಕ್ ಮಾಡುವಂಥದ್ದು ಎಲ್ಲದನ್ನು ಕೂಡ ಕಲ್ತ್ಕೊಂಡ್ರೆ ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ನಿಮಗೆ. ಮನೆಯಲ್ಲಿ ಸುಮ್ಮನೆ ಫ್ರೀಯಾಗಿ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಎಲ್ಲ ಹೆಣ್ಮಕ್ಳು ಮಾಡಿಕೊಂಡ್ರೆ ನಿಮಗೇನು ತುಂಬ ಹಣ ಸೇವ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಮೊಬೈಲು TV ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆ ಕೆಲಸ ಮಾಡೋದು ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ನಮಗೂ ಕೂಡ ಈಗ ನಾವು ಟೈಲರ್ಸು ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವೇನು ಮನೆ ಕೆಲಸ ಮಾಡ್ದೇ ಇರಲ್ಲ. ಮನೆ ಕೆಲಸ ಮಾಡೋದು ಎಲ್ಲ ಹೆಣ್ಮಕ್ಳಿಗೂ ಕೆಲಸ, ಅದು ಒಂದು ಕೆಲಸ ಅದು ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಹಾಗಂತೇಳಿ ನೀವು ಮನೆ ಕೆಲಸ ಮಾಡೋದೇ ದೊಡ್ಡ ಕೆಲಸ ಅಂತ ಅಂದ್ಕೊಂಡ್ರೆ ಕಷ್ಟ ಅಲ್ವಾ. ನಮಗಿಂತ ತುಂಬ ಕಷ್ಟಪಡೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಮನೆ ಕೆಲಸ ಮಾಡಿ ಗಾರ್ಮೆಂಟ್ಸ್ಗೆ ಹೋಗುವಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಅದರಲ್ಲಿ ನಾವು ಒಬ್ಬರು ಕೂಡ ಅಂದ್ಕೊಂಡು ನೀವು ಸ್ವಲ್ಪ ಟೈಮ್ನ ವೇಸ್ಟ್ ಮಾಡ್ದೇ ಇದಕ್ಕಾಗಿ ಸ್ವಲ್ಪ ಕೊಟ್ಟು ಕಲ್ತ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಮಕ್ಕಳಿಗೆ ಏನಾದರೂ ಒಂದು ಅರ್ಜೆಂಟಿಗೆ ಸ್ಟಿಚ್ ಮಾಡಿಕೊಡ್ಬೇಕಿತ್ತು, ಆವಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ ನಾವೇ ಸ್ಟಿಚ್ ಮಾಡಿಕೊಟ್ರೆ. ಕೆಲವೊಂದು ಸಲ ಟೈಲರ್ಸ್ ಹತ್ರ ಹೋದರೆ ಟೈಮ್ ಇಲ್ಲ, ಇವಾಗ ಸ್ಟಿಚ್ ಮಾಡೋದಕ್ಕಾಗಲ್ಲ ಅಂತಾರೆ. ಈ ಥರದ್ದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಯಾರೆಲ್ಲ ಹೆಣ್ಮಕ್ಳು ಏನು ಕಲ್ತು ನಾವೇನು ಹಣ ಸಂಪಾದನೆ ಮಾಡಬೇಕಾಗಿಲ್ಲ, ಅಯ್ಯೋ ಇವಾಗ ಏನು ಕಲ್ತ್ಕೊಳ್ಳೋದು ಅಂತ ಅಂದ್ಕೋಬೇಡಿ. ಕಲ್ತ್ಕೊಂಡ್ರೆ ತುಂಬಾ ಉಪಯೋಗ ಇದೆ. ನಿಮಗಾದರೂ ಹೆಲ್ಪ್ ಆಗುತ್ತೆ, ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಾನು ವೀಡಿಯೋಸ್ನ
ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ. ಇಷ್ಟ ಆಗಿದ್ರೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಇಷ್ಟೇ, ಏನಾದರೂ ಒಂದು ನಾವು ಮಾಡ್ತಿರಬೇಕು, ನಮಗೋಸ್ಕರನಾದರೂ ನಮ್ಮ ಖರ್ಚಿಗೆ ಆಗೋಷ್ಟಾದರೂ ನಾವು ಏನಾದರೂ ಮಾಡ್ತಿರಬೇಕು, ಅದಕ್ಕೋಸ್ಕರನಾದರೂ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಇವಾಗ ಯಾವುದೇ ರೀತಿ ಬ್ಲೌಸ್ ಪೀಸು ಕೂಡ ತುಂಬ ಜಾಸ್ತಿನೇ ಇದೆ, ಯಾವುದೇ ರೀತಿ ಪ್ಯಾಚ್ ಕೂಡ ಇಲ್ಲ. ನನಗಂತೂ ತುಂಬಾ ಖುಷಿ ಈ ರೀತಿ ಬಂದುಬಿಟ್ರೆ ಸ್ಟಿಚ್ ಮಾಡೋದಕ್ಕೆ. ಪ್ಯಾಚ್ ಇದ್ದರೆ ಇದು ನೋಡಿ ಸ್ವಲ್ಪ ಜಾರೋ ಅಂಥ ಬಟ್ಟೆ, ಅದ್ರ ಜೊತೆಗೆ ಪ್ಯಾಚ್ ಇದ್ದರೆ ಕೂಡ ಇನ್ನೂ ತುಂಬ ಬೇಜಾರು ಸ್ಟಿಚ್ ಮಾಡೋದಕ್ಕೆ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ, ಹೀಗೇ ಲೈಕ್ ಮಾಡಿ, ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಪೂರ್ತಿ ಬ್ಲೌಸ್ ಕಟ್ಟಿಂಗ್ ಆಯಿತು. ಇವಾಗ ಒಂದು 10ರಿಂದ 15 ನಿಮಿಷ ಸಾಕು. 10 ನಿಮಿಷ ಸಾಕು, ವಿಡಿಯೋ ಮಾಡ್ಕೊಂಡು ಮಾಡ್ತಿರೋದ್ರಿಂದ ನನಗೊಂದು 15 ನಿಮಿಷ ತೊಗೊಳ್ತು. ನಾನು ಯಾವುದೇ ರೀತಿ ಎಡಿಟ್ ಮಾಡಿ ಹಾಕಲಿಲ್ಲ, ಡೈರೆಕ್ಟಾಗಿ ಕಟ್ ಮಾಡಿಕೊಂಡು ವಾಯ್ಸ್ ಕೊಟ್ಕೊಂಡೇ ಹಾಕ್ತಿದ್ದೀನಿ. ನೋಡಿ ಈ ರೀತಿಯಾಗಿ ಹೆಣ್ಮಕ್ಳು ಮಾಡ್ಬೋದು. ನೀವು ಕೂಡ ಬೇಗ ಬೇಗ ಕಟ್ಕೊಂಡು ಬೇಗ ಬೇಗ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಳ್ಳೋದಲ್ಲ, ಫಿನಿಶಿಂಗ್ ಕೊಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಅದನ್ನು ಕೂಡ ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ. ಮೊದಲಿಗೆ ನಾನು ಹೇಳ್ದಾಗೆ ಸ್ವಲ್ಪ ಸಣ್ಣದೊಂದು ಕಲ್ತ್ಕೊಂಡ್ರೆ ಮುಂದೆ ಮುಂದೆ ನೀವೇ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ. ನೋಡಿ ನನ್ನ ಕಟ್ಟಿಂಗ್ ಆಯಿತು. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.